ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಜೆವಾಣಿ. ನಾನು ಶ್ರುತಿ ನೀರಾಯ. ದೇಶದಲ್ಲೇ ಸಂಚಲನವನ್ನ ಸೃಷ್ಟಿ ಮಾಡಿದಂತಹ ವಿಚಾರ ಏನಪ್ಪಾ ಅಂತ ಅಂದ್ರೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣ. ಒಂದು ತಿಂಗಳ ಹಿಂದೆ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಂತಹ ಪ್ರಜ್ವಲ್ ರೇವಣ್ಣ ಇದೀಗ ಬೆಂಗಳೂರಿಗೆ ಬಂದು SIT ತನಿಖೆಗೆ ಶರಣಾಗಿದ್ದಾರೆ. ಇದೀಗ SIT ತನಿಖೆ ಕೂಡ ನಡೀತಾ ಇರುವಂತದ್ದು. ನಾವು ಕೂಡ ಅಷ್ಟೇ SIT ಕಚೇರಿಯ ಎದುರು ಇದ್ದೀವಿ. ಸೊ ಹೀಗಾಗಿ ಈ ಒಂದು ಪ್ರಕರಣದ ಬಗ್ಗೆ ನಮ್ಮ ಬೆಂಗಳೂರು ಜನತೆ ಏನ್ ಹೇಳ್ತಾರೆ ಅಂತ ನೋಡೋಣ. ಅದರ ಜೊತೆಗೆ ಈ ಒಂದು ವಿಚಾರವಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾವ ರೀತಿಯಾಗಿ ಶಿಕ್ಷೆ ಆಗಬೇಕು, ಇನ್ನು ಇದರ ಒಂದು ತನಿಖೆ ಯಾವ ರೀತಿಯಾಗಿ ತನಿಖೆ ಕೂಡ ನಡಿಬೇಕು, ಎಲ್ಲವನ್ನ ಕೂಡ ನಮ್ಮ ಪಬ್ಲಿಕ್ಸ್ ಜೊತೆ ಕೇಳೋಣ. ಪಬ್ಲಿಕ್ಸ್ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಡು ಬರೋಣ ಬನ್ನಿ. ಅವರ ಪಾಲ್ಗೆ ಅವ್ರಿಗೆ ಬಂದಿದ್ದಾರೆ. ಅವ್ರು ಇಷ್ಟಪಟ್ಟು ಇಬ್ಬರು ಒಪ್ಪಂದದ ಮೇಲೆ ಆಗಿರೋದು. ಹಣಕ್ಕಾಗಾದರೂ ಆಸೆಗಾದರೂ ಆಕಾಂಕ್ಷೆಗಾದರೂ ಏನಕ್ಕಾದರೂ ಅದು ಅವ್ರಿಗೆ ಸೇರಿದ್ದು. ಅದು ನಮ್ಮ ಮಕ್ಕಳಾಗಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು ರೀ. ಅವ್ರ ಮನೇಲೂ ಹೆಣ್ಮಕ್ಳಿದ್ದಾರೆ, ಅದು ಜ್ಞಾಪಕ ಇರಬೇಕು. ದೇವೇಗೌಡರಂಥ ದೊಡ್ಡ ಕುಟುಂಬದಲ್ಲಿ ಈ ಥರದೊಂದು ಅವಘಡ ನಡಿಬಾರ್ದಿತ್ತು. ಈ ಥರ ಎಲ್ಲ ತರಲೆ ಕೆಲಸ ಮಾಡಿಕೊಂಡು ಜನಗಳಿಗೆಲ್ಲ ತಪ್ಪು ಇದನ್ನು ಕೊಡೋದು ಭಾಳ ತಪ್ಪು. ಆ ಥರ ಮಾಡಿದ್ದಾರೆ ಅಂತ ಪ್ರೂವ್ ಆಗಬೇಕಲ್ಲಮ್ಮ. SIT ತನಿಖೆಯಿಂದ ಏನೂ ಆಗಲ್ಲಮ್ಮ, ಶಿಕ್ಷೆ ಖಂಡಿತ ಆಗಲ್ಲಮ್ಮ. ಆ ಹೆಣ್ಣು ಮಗು ಬಂದು ಮಾನ್ಯ ನ್ಯಾಯಾಲಯದಲ್ಲಿ ಏನು ನಡೆದಿಲ್ಲ ಅಂತ ಹೇಳ್ಬೋದು. ನಾಳೆ ಬೆಳಿಗ್ಗೆ ಈಗ ರೇಣುಕಾಚಾರ್ಯ ಕೇಸ್ ತಗೊಳ್ಳಿ, ಏನಾಯಿತು? ಜಯಲಕ್ಷ್ಮಿ ಕೇಸ್ ತಗೊಳ್ಳಿ, ರೇಣುಕಾಚಾರ್ಯ ಕೇಸ್ ತಗೊಳ್ಳಿ. ತನಿಖೆ ಈಗ ಆಲ್ರೆಡಿ SIT ಅವ್ರು ಏನು ಆ್ಯಕ್ಷನ್ ತೊಗೊಳ್ತಾ ಇದ್ದಾರೆ ಅದ್ರ ಪ್ರಕಾರ ಅವ್ರು ಏನು ಮಾಡಬೇಕು ಮಾಡ್ತಾರೆ. ಅದಾದಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ ಏನು ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ಅವರು ಆ್ಯಕ್ಷನ್ ತೊಗೊಳ್ತಾರೆ. ತಪ್ಪು ಮಾಡಿ ತಪ್ಪಿದಷ್ಟರಿಗೆ ಏನು ಶಿಕ್ಷೆ ಕೊಡಬೇಕು ಅದ್ರ ಪ್ರಕಾರ ಶಿಕ್ಷೆ ತೊಗೊಳ್ತಾರೆ ಅಷ್ಟೇ. ಒಬ್ಬ ರಾಜಕಾರಣಿಯಾಗಿ ಅವರು ಆ ಥರ ಮಾಡಿದ್ದಾರೆ ಅಂತ ಪ್ರೂವ್ ಆಗಬೇಕಲ್ಲಮ್ಮ. ಪ್ರೂವ್ ಆಗದಿರೋ ನಾವು ಹೇಗೆ ಇದು ಮಾಡೋಕ್ಕಾಗತ್ತೆ? ಫಸ್ಟ್ ಪ್ರೂವ್ ಆಗಬೇಕು. ಈಗ ಹೇಳಿಕೆಗಳು ಕೊಟ್ಟಿದ್ದಾರಲ್ಲ ಅದೆಲ್ಲ ಪ್ರೂವ್ ಆಗಬೇಕಲ್ವಾ. ಅದೆಲ್ಲ ಪ್ರೂವ್ ಆದ್ಮೇಲೆ ಅವ್ರು ತಪ್ಪಿತಸ್ಥರು ಅಂತ ಹೇಳ್ಬೋದು. ಅದಕ್ಕೆ ಮುಂಚೆ ನಾವು ತಪ್ಪಿತಸ್ಥರು ಅಂತ ಹೇಳೋಕ್ಕಾಗಲ್ಲ. ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ತಪ್ಪಿತಸ್ಥರ ಇಲ್ವಾ ಅಂದ್ಬಿಟ್ಟು. ಅವ್ರು ಮಾಡಿರೋ ತಪ್ಪು ಅಂತ ಹೇಳಿದ್ದಾರೆ. ಹೇಳಿರೋ ಪ್ರಕಾರ ಯಾರಿಗೆ ಗೊತ್ತಿದೆ ಅದು ಮಾಡಿದಾರೋ ಇಲ್ವಾ ಅಂತ ಹೇಳ್ಬಿಟ್ಟು. ಅದು ಮಾಡಿರೋದು ಗ್ಯಾರಂಟಿ ಆಗಿದ್ದರೆ ಅದು ಕೋರ್ಟ್ ಏನಿದೆ ಆ್ಯಕ್ಷನ್ ತೊಗೊಳ್ತಾರೆ. ಅದು ಅನುಭವಿಸಲೇಬೇಕಾದ್ರೆ ಅದು ರಾಜಕಾರಣಿ ಆಗಲಿ ಇಲ್ಲ ಬೇರೆ ಪಬ್ಲಿಕ್ ಆಗಿರಲಿ ಯಾರೇ ಆಗಿರಲಿ ಅದ್ರ ಪ್ರಕಾರ ಅವ್ರು ಆ್ಯಕ್ಷನ್ ತೊಗೊಳ್ತಾರೆ ಅಷ್ಟೇ. ಅವರ ಇಡೀ ಫ್ಯಾಮಿಲಿ ಕೂಡ ಅದೇ ರೀತಿಯಾದಂಥ ಆರೋಪ ಎದುರಿಸ್ತಾ ಇದ್ದಾರೆ. ಎಲ್ಲರೂ ಒಂದೇ ಫ್ಯಾಮಿಲಿನಲ್ಲಿ ಎಲ್ಲರೂ ಅದೇ ರೀತಿ ತಪ್ಪು ಮಾಡೋದಕ್ಕಾಗೋದಿಲ್ಲ, ಸಾಧ್ಯ ಇಲ್ಲ ಅಲ್ವಾ. ಯಾರೋ ಒಬ್ಬರು ಮಾಡಿರ್ಬೋದು, ಇಡೀ ಫ್ಯಾಮಿಲಿ ಆ ಥರ ಮಾಡೋಕ್ಕಾಗಲ್ಲ. ಆದ್ದರಿಂದ ಏನಾಗುತ್ತೆ, ಅವ್ರು ತನಿಖೆ ಮಾಡಬೇಕು. ತನಿಖೆ ಮಾಡಿ ಅವ್ರು ಏನು ಇದು ಪ್ರೂವ್ ಆಗುತ್ತೆ ಅದ್ರ ಪ್ರಕಾರ ಅವ್ರು ಆ್ಯಕ್ಷನ್ ತೊಗೋಬೇಕಷ್ಟೇ. ಅದೇನು ಅಸಾಧಾರಣವಾದ ಕೆಲಸ ಮಾಡಿದ್ದಾರೆ. ಅದೇನಕ್ಕೆ ಯಾವುದೇ ಬೀಯಿಂಗ್ ಸಂಸದರಾಗಿ ಅವ್ರು ಏನೋ ಒಂದು ಮಾರ್ಗದರ್ಶಕರಾಗಿರ್ಬೇಕೆ ಹೊರತು ಈ ಥರ ಎಲ್ಲ ತರಲೆ ಕೆಲಸ ಮಾಡಿಕೊಂಡು ಜನಗಳಿಗೆಲ್ಲ ತಪ್ಪು ಇದನ್ನು ಕೊಡೋದು ಭಾಳ ತಪ್ಪು. ಇವಾಗ ಅರೆಸ್ಟ್ ಆಗಿರುವಂಥದ್ದು ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತೀರಿ ನೀವು? ಶಿಕ್ಷೆ ಅದ್ರ ಬಗ್ಗೆ ಈ ರಾಜಕೀಯದ ಇದರಲ್ಲಿ ನಾನೇನು ಹೇಳಲ್ಲ. ಅದು ಏನು ಬೇಕಾದ್ರೆ ಆಗ್ಬೋದು. ಅದ್ರ ಬಗ್ಗೆ ನನಗೆ ನಂಬಿಕೆನೂ ಇಲ್ಲ. ಅದರಲ್ಲಿ ದೊಡ್ಡ ಅದು ಬಂದಾಗ ನ್ಯಾಯ ಯಾವ ಕಡೆ ತಿರುಗುತ್ತೆ ಅಂತ ಹೇಳೋ ಸ್ವಲ್ಪ ಅನುಮಾನ ನನಗೆ. ಅಂದರೆ ಈಗ ರಾಜಕಾರಣಿಯ ಫ್ಯಾಮಿಲಿ ಅಂದರೆ ಹೌದು, ಆದ್ದರಿಂದ ಅವ್ರು ಸ್ವಲ್ಪ ಇನ್ಫ್ಲೂಯೆನ್ಸು ಇರ್ಬೋದು. ಅದು ಹೊರಗೆ ಬರೋಕೆ ಅವರು ಪ್ರಯತ್ನ ಅಂತೂ ಪಡ್ತಿರ್ತಾರೆ. ಬಹುಶಃ ಅದರಿಂದ ಉತ್ತೀರ್ಣನೂ ಆಗ್ಬೋದು ಅವರು. ಅವ್ರು ಮಾಡಿದ ತಪ್ಪ ಸರಿನೇ ಸರ್? ಖಂಡಿತ ತಪ್ಪದು, ಮಾಡಿದ ತಪ್ಪು. ಬಟ್ ಶಿಕ್ಷೆ ವಿಧಿಸೋದಕ್ಕೆ ಅವಕಾಶ ಸಿಕ್ಕಿದ್ರೆ ಸರಿ. ಅದನ್ನು ತಪ್ಪಿಸೋಕ್ಕೂ ಜನ ಕಾಯ್ತಿದ್ದಾರೆ. ಹಾಗಾಗಿ ನೋಡಬೇಕಷ್ಟೇ ಏನಾಗುತ್ತೆ. ಆಗಬೇಕು ಶಿಕ್ಷೆ ಅಪರಾಧ ಮಾಡಿದವ್ರು ಶಿಕ್ಷೆ ಆಗಲೇಬೇಕು. ಅವನು ಮಿನಿಸ್ಟರ್ ಆಗಿರಲಿ ಬೇರೆ ಸಾಮಾನ್ಯ ಮನುಷ್ಯ ಆಗಿರಲಿ. ಬಟ್ ಈ ವಿಚಾರದಲ್ಲಿ ನಾನೇನು ಹೇಳೋಕ್ಕಾಗಲ್ಲ. ಇದು ಯಾಕಂದ್ರೆ ಏನು ಬೇಕಾದ್ರೆ ಆಗ್ಬೋದು. ಯಾರಾದರೂ ಆಗಲಿ ನೋವೇ ಅಲ್ವಾ ಅಂತ. ಯಾವುದು ಪ್ರತಿಯೊಂದು ಹೆಣ್ಣು ಹೆಣ್ಣೇ ಅಲ್ವಾ. ಬೇರೆ ಹೆಣ್ಣಾಗಿರ್ಬೋದು, ನಾನು ಒಂದು ಹೆಣ್ಣಲ್ವಾ. ಹಾಗಾಗಿ ಆ ಥರ ಆಗಬಾರ್ದು. ಈಗ ಆ ಥರ ತಪ್ಪೇನಾದ್ರು ಮಾಡಿದರೆ ಅವ್ರು ಖಂಡಿತ ಶಿಕ್ಷೆ ಆಗಬೇಕು. ಯಾಕೆಂದರೆ ಅವರು MLA ಆಗಿದ್ದಾರೆ, MP ಆಗಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಮಾಡಬಾರ್ದು ಅಂತೇನಿಲ್ಲ, ಶಿಕ್ಷೆ ಆಗಲೇಬೇಕು. ಅದನ್ನು ನೋಡಿ 4 ಜನ ಬೇರೆಯವರು ಮಾಡಬಾರ್ದು. ಇದು ನಮ್ಮ ಮಕ್ಕಳಾಗಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು ರೀ. ಇವತ್ತೇನೋ ಬೇರೆಯವರು ನಮಗಲ್ಲ ಅಂತ ಅಂತೀವಿ. ಅದೇ ಸ್ಥಾನದಲ್ಲಿ ನಾವಿದ್ದು ಅಥವಾ ನಮ್ಮ ಮಕ್ಕಳಿದ್ರು ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ, ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ. ಸಮಾಜನ ಹೇಗೆ ಎದುರಿಸೋದು, ಬೇರೆಯವ್ರನ್ನ ಜನ ಹೇಗೆ ಎದುರಿಸ್ಬೇಕು, ಕಷ್ಟ ಆಗುತ್ತಲ್ವ. ಅವ್ರು ದೊಡ್ಡವರು ಅಂತೇಳಿ ಅವ್ರಿಗೆ ಕ್ಷಮೆ ಕೊಟ್ಟಿಡ್ಬೋದು. ಆದರೆ ಆಗಿರೋದು ತಪ್ಪುಗಳು, ಆಗಿರೋದು ನೋವುಗಳು ಅವ್ರು ಎಷ್ಟು ಕೊರಗ್ತಾ ಇರ್ಬೋದು ಹೆಣ್ಮಕ್ಳಲ್ವ. ಆ ಟೈಮಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಈ ಥರ ತಪ್ಪಾಗುತ್ತೆ ಅಂತ. ಆದರೆ ತಪ್ಪು ಆಗೋಗಿದೆ. ಅದಕ್ಕೆ ಇನ್ನೊಂದು ಸಲ ಈ ಥರ ಯಾವೇ ಸಂಸದರಾಗಲಿ ಯಾವೇ MP ಆಗಲಿ ಈ ಥರ ಕೆಲಸಕ್ಕೆ ಬರಬಾರ್ದು. ಅವ್ರ ಮನೇಲೂ ಹೆಣ್ಮಕ್ಳಿದ್ದಾರೆ, ಅದು ಜ್ಞಾಪಕ ಇರಬೇಕು. ಬೇಗನೆ ಆಗಬೇಕಾಗಿತ್ತು. ಇದು ಅವರು ದೇವೇಗೌಡರಿಗೆ ಮತ್ತು ರಾಜ್ಯಕ್ಕೆ ಮಾಡಿದ ಮೋಸ. ಅವರು ದೇವೇಗೌಡರು ಅವ್ರನ್ನ ರಾಜ್ಕುಮಾರ್ ಅಂತರ ಬೆಳೆಸಿದ್ರು. ಅವನು ಅದನ್ನು ಮಿಸ್ಯೂಸ್ ಮಾಡ್ಕೊಂಡ ಆತ. ಅದು ಆಗಬಾರ್ದಾಗಿತ್ತು. ಯಾವತ್ತಿಗೂ ನಡಿಬಾರ್ದು, ಎಲ್ಲೂ ನಡಿಬಾರ್ದು. ಒಬ್ಬ ರಾಜಕಾರಣಿಯ ಫ್ಯಾಮಿಲಿ ಎಲ್ಲ ಆರೋಪವನ್ನು ಎದುರಿಸ್ತಾ ಇರುವಂಥದ್ದು ಇವಾಗ ಮೇಡಮ್ ತಪ್ಪು ಮಾಡಿದ್ದಾರೆ. ಹೌದು ಎಲ್ಲ ತಪ್ಪು ಮಾಡಿದ್ದಾರೆ. ಅವರು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಕಠಿಣ ಶಿಕ್ಷೆ ಆಗುತ್ತೆ, ಆಗಬೇಕು.
ಆಗಬೇಕು. ಅವ್ರು ಮಾಡಿರೋ ತಪ್ಪು. ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಒಳ್ಳೆಯ ಮನೆತನದ ಹುಡುಗ ಆಗಿ ಹಿಂಗೆ ಮಾಡಬಾರ್ದಾಗಿತ್ತು. ಆ ವಂಶಕ್ಕೆ ಕಳಂಕ, ಅದು ಈ ರಾಜ್ಯಕ್ಕೂ ಕಳಂಕ, ಅದು ಅವ್ರಿಗೆ ಶಿಕ್ಷೆ ಆಗಬೇಕು. ಅಂದ್ರೆ ಯಾರು ಅನ್ಕೊಂಡಿಲ್ಲ ಹೌದು, ಖಂಡಿತ ಇಲ್ಲ. ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದು ಎಕ್ಸ್ಪೆಕ್ಟ್ ಮಾಡಿರಲ್ಲ. ನಮ್ಮೆಲ್ರಿಗೂ ಅವಮಾನ, ಈ ರಾಜ್ಯದ ಜನತೆಗೆ ಮಾಡಿದ್ದ ಅವಮಾನ, ಅವ್ರ ಫ್ಯಾಮಿಲಿಗೆ ಮಾಡಿದ್ದ ಅವಮಾನ, ಅದು ಇದಾಗಬೇಕು. ಅವ್ರ ಶಿಕ್ಷೆ ಆಗಬೇಕು. ಪಕ್ಷ ಭೇದ ಮರೆತು ಹೇಳ್ತಿದ್ದೀನಿ ನಾನು. ಯಾವ ಪಕ್ಷದವ್ರು ಮಾಡಿದ್ರು ತಪ್ಪೇ ಅದು. ಯಾವುದೇ ಪಕ್ಷದವ್ರು ಮಾಡಿದ್ರು ತಪ್ಪೇ ಅದು ಮಾಡಲೇಬಾರ್ದು. ಅವರು ಮಾನವೀಯತೆ ಇರೋರು ಮತ್ತು ಮನುಷ್ಯತ್ವ ಇರೋರು ಯಾರೂ ಮಾಡಲೇಬಾರ್ದು. ತಪ್ಪದು. ಶಿಕ್ಷೆ ಆಗಬೇಕು, ಖಂಡಿತ ಆಗಬೇಕು. ಪ್ರಜ್ವಲ್ ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ ಅನ್ನೋದಕ್ಕಿಂತ ಇನ್ನೊಂದೇನಪ್ಪ ಅಂತಂದರೆ ಅವರು ಒಂದು ಒಳ್ಳೆಯ ರಾಜಕೀಯದಲ್ಲಿ ಒಂದು ಉತ್ತಮವಾದಂಥ ಒಂದು ಫ್ಯಾಮಿಲಿ. ಇವತ್ತು ಅವರು ಅರೆಸ್ಟ್ ಆಗಿದ್ದಾರೆ ಅನ್ನೋದಕ್ಕಿಂತ ಕಾನೂನು ಆಗಿ ಅವರು ಮಾಡಿರ್ತಕ್ಕಂಥದ್ದಲ್ಲಿ ಪ್ರತಿಯೊಂದು ಕರೆಕ್ಟಾಗಿ ಅದನ್ನು ಸಿಚುವೇಶನ್ ನೋಡಿಕೊಂಡು ಅವರೇ ಮಾಡಿದಾರೋ, ಯಾವ ಥರದಲ್ಲಿ ಷಡ್ಯಂತ್ರದಿಂದ ಮಾಡಿದಾರೋ ಪ್ರತಿಯೊಂದನ್ನು ನೋಡಿಕೊಂಡು ಅದ್ರ ನಿಜವಾಗಿ ಸತ್ಯವಾಗಿ ನಡೆದಿದ್ದರೆ ಅದನ್ನು ಅವರು ಅರೆಸ್ಟ್ ಆಗಿರೋದ್ರಲ್ಲಿ ತಪ್ಪಿಲ್ಲ. ಆದರೆ ಆ ಫ್ಯಾಮಿಲಿ ಅವರು ಒಳ್ಳೆಯ ಫ್ಯಾಮಿಲಿ. ಅವರು ಅವತ್ತಿನಿಂದ ಇವತ್ತಿನವರೆಗೂ ಒಬ್ಬ ಪ್ರೈಮ್ ಮಿನಿಸ್ಟರ್ ಮಾಜಿ ಅವರು ಮೊಮ್ಮಗ ಆಗಿರೋದ್ರಿಂದ ಒಂದು ಪಕ್ಷ ಕಟ್ಟಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತಂದ್ರೆ ಇವತ್ತು ಕನ್ನಡ ನಾಡಿನ ಮುನ್ನಿನ ಮಗ ಹುಟ್ಟಿ ಬೆಳೆದು ಅದು ಸಾಧ್ಯವಾದ ಮಾತು. ಆದರೆ ಆ ಒಂದು ಫ್ಯಾಮಿಲಿಗೆ ಒಳ್ಳೆಯ ಹೆಸರು ಬರಬೇಕು. ಆದರೆ ತಪ್ಪು ಕಾನೂನಿತವಾಗಿ ಯಾರು ಮಾಡಿದ್ರು, ನಾನು ಮಾಡಿದ್ರು ಕೂಡ ತಪ್ಪೇ. ಅರೆಸ್ಟ್ ಆಗಲೇಬೇಕಂತವರು. ಹೆಣ್ಣು ಹುಡುಗಿರಿಗೆ ತುಂಬ ಮೋಸ ಆಗಿದೆ. ಈಗ ನಮ್ಮ ಇದರಲ್ಲಿ ಹೆಣ್ಣು ಹುಡುಗಿರಿಗೆ ಗೌರವ ಕೊಡ್ತಾ ಇದ್ದಾರೆ, ಅಂಥ ಇದರಲ್ಲಿ ಇವ್ರು ಮಾಡಿದ್ದು ತುಂಬ ತಪ್ಪು. ಅದು ಶಿಕ್ಷೆ ಆಗಲೇಬೇಕು. ಅಂದ್ರೆ ಫುಲ್ ವೈರಲ್ ಕೂಡ ಮಾಡ್ತಾ ಇದ್ರು ಎಲ್ಲ ಅವನ್ನ ಕೂಡ ವಿಡಿಯೋಗಳನ್ನೆಲ್ಲ, ಹೆಣ್ಮಕ್ಳ ವಿಡಿಯೋಗಳನ್ನ ಆ ಥರ. ಅದು ನಿಮ್ಗೆ ಎಷ್ಟು ನೋವಾಯಿತು ಅಂತ? ತುಂಬ ನಾವು ಒಂದು ಹೆಣ್ಣಾಗಿ ನಾವು ಒಂದು ಹೆಣ್ಣು ಬಗ್ಗೆ ಅದು ತೋರಿಸುವಾಗ ನಮಗೂ ತುಂಬ ನೋವಾಗುತ್ತೆ. ಯಾವುದೇ ಹೆಣ್ಣಾಗಲಿ ಏನಕ್ಕೆ ಹೆಣ್ಣು ಭಾರತ ಹೆಣ್ಣಾಗಿ ರೆಸ್ಪೆಕ್ಟ್ ಕೊಡ್ತಾರೆ, ಅದೇ ಥರ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಬೇಕು. ತಪ್ಪು ಮಾಡಿರೋರು ಶಿಕ್ಷೆ ಅನುಭವಿಸಬೇಕು. ತಪ್ಪು ಮಾಡಿದ್ದಾರೆ ಇಲ್ವಾ ಅಂತ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. The court is there. The court will take that judgment, and if he does that, he must get the punishment. ಪಾಪ ಸಂತ್ರಸ್ತರಿಗೆ ತುಂಬ ಭಯ ಬೀಳಿಸುವಂತಹ, ಆಮೇಲೆ ಅವ್ರನ್ನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ನೀವು ಹೊರಗಡೆ ಹೇಳಿದ್ರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಭಯ ಬೀಳಿಸುವಂಥ ಒಂದು ಪರಿಸ್ಥಿತಿ ಇವಾಗ ಇದೆ. ಸೊ ಆ ಪೆನ್ ಡ್ರೈವ್ನು ಯಾರ್ಯಾರು ತೋರಿಸಿದಾರೋ ಅವ್ರನ್ನೂ ಅರೆಸ್ಟ್ ಮಾಡಿ ಅವ್ರಿಗೂ ಶಿಕ್ಷೆ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಜೊತೆಯಲ್ಲಿ ಪ್ರಜ್ವಲ್ ಅವರು ತಪ್ಪು ಮಾಡಿದರೆ 100% ಹಿ ಮಸ್ಟ್ ಗೆಟ್ ದ ಪನಿಷ್ಮೆಂಟ್. ಶಿಕ್ಷೆ ಮಾಡಿದಿದ್ರೆ, ತಪ್ಪು ಮಾಡಿದರೆ ಶಿಕ್ಷೆ ಕೊಡಲೇಬೇಕು. ತಪ್ಪು ಮಾಡಿಲ್ಲದ್ರೆ ಏನು ಮಾಡೋಕ್ಕಾಗಲ್ಲ, ಆಚೆ ಬಂದ್ಬಿಡ್ತಾರೆ. ಅದು ಏನು ಪ್ರಾಬ್ಲಮ್ ಆಗಲ್ಲ. ಅಕಸ್ಮಾತ್ ಅವ್ರು ತಪ್ಪು ಮಾಡಿದರೆ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಅದು ಏನು ಮಾಡ್ತಾರೆ ಗೌರ್ಮೆಂಟ್ ಅವರವರು ಅಡ್ಜಸ್ಟ್ಮೆಂಟ್ ಮಾಡಿದರೆ ಮುಗಿದೋಗ್ತಾರೆ. ಯಾವ ಥರ ಶಿಕ್ಷೆ ಕೊಡಬೇಕು ಸರ್? ಅದು ಗೊತ್ತಿಲ್ಲ. ಅದು ಅವ್ರ ಗೌರ್ಮೆಂಟ್ದು, ಅದು ನಾವು ಸಂಬಂಧ ಪಡೋಕ್ಕಾಗಲ್ಲ. ಇಲ್ಲ, ಗೊತ್ತಿಲ್ಲ. ಅದು ಗ್ಯಾರಂಟಿ ಏನಂತ ಗೊತ್ತಾಗುತ್ತೆ. ಏನು ಹೇಳಿಲ್ಲ, ನಾವು ಪಾಠಕ್ಕೆ ಹೌದಂತ ಹೇಳ್ಬಿಟ್ರೆ ನಾಳೆ ಪ್ರಾಬ್ಲಮ್ ಆಗಿದ್ರೆ, ಆ ಥರ ಆಗಿಬಿಟ್ರೆ ಪ್ರಾಬ್ಲಮ್ ಆಗುತ್ತಲ್ವಾ. ನಿರ್ದೋಷಿ ಆದವನು ತಕ್ಷಣ ಪ್ರತಿಸ್ಪಂದಿಸಿ ಅರೆಸ್ಟ್ ಆಗಬೇಕಾಗಿತ್ತು. ಇಷ್ಟು ದಿವಸ ತಲೆ ತಪ್ಪಿಸ್ಕೊಂಡಿದ್ದು ಅವರೇ ನಾನು ಅಪರಾಧಿ ಅನ್ನೋ ಭಾವ ಬರುತ್ತೆ. ಅತ್ಯಾಚಾರಿಗಳಿಗೆ ಯಾವ ಶಿಕ್ಷೆ ಆಗುತ್ತೋ ಅದನ್ನೇ ಅವ್ರಿಗೂ ಆಗಬೇಕು. ಸಮಾಜದ ದೃಷ್ಟಿಯಿಂದ ಇದು ಒಳ್ಳೆಯ ಸೂಚನೆಗಳು, ಒಳ್ಳೆಯ ಬೆಳವಣಿಗೆಗಳು ಅಲ್ಲ. ಈ ಒಳ್ಳೆಯ ಬೆಳವಣಿಗೆಗಳು ಆಗಬಾರ್ದಿತ್ತು. ದೇವೇಗೌಡರಂಥ ದೊಡ್ಡ ಕುಟುಂಬದಲ್ಲಿ ಈ ಥರದೊಂದು ಅವಘಡ ನಡಿಬಾರ್ದಿತ್ತು. ಆದರೆ ಯಾರು ಮಾಡಿದ್ರು ತಪ್ಪೇ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಆದರೆ ದಯವಿಟ್ಟು ಇನ್ನು ಮುಂದೆ ಸಮಾಜದಲ್ಲಿ ಇಂಥದ್ದಾದರೆ ನಾವು ಸಮಾಜಕ್ಕೆ ಏನಂತ ಮೆಸೇಜ್ ಕೊಡೋಣ? ದೊಡ್ಡವ್ರ ಮುಖಾಂತರದಿಂದ ರಾಜಕಾರಣಿಗಳು ಅಂತ ಅವ್ರು ಬೆಳೆದ ಮೇಲೆ ಅವ್ರ ಕಡೆಯಿಂದನೂ ಒಂದು ಇದಾಗಬೇಕಲ್ವ. ಈಗ ಭವಾನಿ ರೇವಣ್ಣ ಅವರಾಗಲಿ, ಅವ್ರ ಅಕ್ಕಪಕ್ಕದವ್ರಿಗಾಗಲಿ ಕಳಂಕ ಮೆತ್ಕೋತಾ ಇದೆ ಅಂದರೆ, ಈಗ ನಾವು ಒಂದು ಕೊಚ್ಚೆ ಮೇಲೆ ಒಂದು ಕಲ್ಲೆಸೆ ಸುತ್ತ ಇರೋರು ಸಿಡಿಯುತ್ತಲ್ಲ, ಆ ಥರ ಮಗ ಮಾಡಿದ ತಪ್ಪಿಗೆ ಅವ್ರಿಗೆ ಆಗಿರ್ಬೋದೋ ಏನೋ. ಆದರೆ ತನಿಖೆಯಿಂದ ಎಲ್ಲ ಸತ್ಯಾಂಶಗಳು ಹೊರಗಡೆ ಬರುತ್ತೆ. ಮುಂದಿನ ಬೆಳವಣಿಗೆ ಕಾದು ನೋಡೋಣ. ಅರೆಸ್ಟ್ ಆಗಿದ್ದಾರೆ. ದೇಶದಲ್ಲಿ ಇಂಥವು ಎಷ್ಟೋ ಘಟನೆ ನಡೆದಿವೆ. ಆದರೆ ಇವೆಲ್ಲ ಈಗ ಅವ್ರು ಮಾಡಿರೋ ತಪ್ಪಿಗಿನ್ನ ಇದನ್ನು ಸಸ್ಪೆನ್ಸಲ್ಲಿಟ್ಟು ಅವನಿಗೆ ಶಿಕ್ಷೆ ಕೊಡ್ಬೋದಾಯಿತು. ಇದನ್ನು ಬೆಳಕಿಗೆ ತಂದಾರಲ್ಲ, ಅವ್ರನ್ನೂ ತನಿಖೆ ಮಾಡೋದು ನನ್ನ ಇದರಲ್ಲಿ ಒಳ್ಳೆಯದು. ತರಬೇಕಾಯಿತು, ಅವನೇನಕ್ಕೆ ತರಬೇಕಾಯಿತು? ಅವನು ಇದನ್ನು ಬೆಳಕಿಗೆ ತರೋಕ್ಕೆ ಅವನದು ಏನಾದರೂ ಕಾರಣ ಇರುತ್ತಲ್ವ? ಮತ್ತು ಇದು ತಪ್ಪಿಸ್ಕೊಂಡಾನೆ ಅನ್ನೋದಕ್ಕೆ ಏನು ಉದಾಹರಣೆ ಇಲ್ಲ. ಅವರು ಹೊರದೇಶಕ್ಕೆ ಹೋಗ್ಬೇಕಾಯ್ತು, ಹೋಗಿದ್ರು. ಅವ್ರದ್ದೇನು ಸಮಸ್ಯೆ ಇರುತ್ತೋ ಅದನ್ನು ನಾವು ಹೇಳೋಕ್ಕಾಗಲ್ಲ. ಮಗ ಮಾಡಿದ ತಪ್ಪಿಗೆ ಫ್ಯಾಮಿಲಿಗೆಲ್ಲ ಆರೋಪ ಮಾಡೋದು ಸರಿಯೂ ಇಲ್ಲ, ನಮ್ಮ ಅನಿಸಿಕೆ.
ತಪ್ಪು ಮಾಡಿರ್ಬೋದು, ಅದನ್ನು ತನಿಖೆಯಲ್ಲಿ ಇವರು ಸಾಬೀತು ಮಾಡಿ ಅವನಿಗೆ ಶಿಕ್ಷೆ ಕೊಡಬೇಕೆ ಹೊರತು ಫ್ಯಾಮಿಲಿಗೆಲ್ಲ ಅವ್ರ ಗೌರವನೆಲ್ಲ ಧಕ್ಕೆ ಥರ ಅಂತ ಕೆಲಸ ಮಾಡಬಾರ್ದಾಯ್ತು. ಸಂತ್ರಸ್ತೆಯರು ದೂರು ಕೊಟ್ಟಾರೆ ಅನ್ನೋದಕ್ಕೆ ಅದು ಸಾಕ್ಷ್ಯಾಧಾರಗಳು ಇರಬೇಕು, ಕರೆಕ್ಟಾಗಿ ಇವ್ರು ಕರೆಕ್ಟಾಗಿ ಕೊಟ್ಟವ್ರೆ ಅನ್ನೋದಕ್ಕೆ ಆಧಾರ ಇರಬೇಕಲ್ವ. ಅವರು ದುಡ್ಡು ಇಸ್ಕೊಂಡೇ ಕೊಟ್ಟಿರ್ಬೋದು, ಇಲ್ಲ ಇನ್ನೊಬ್ರು ಮಾತು ಕೇಳಿ ಕೊಟ್ಟಿರ್ಬೋದು, ಇದು ಯಾರಿಗೆ ಗೊತ್ತು. ಖಂಡಿತ ಹೇಳ್ತಾ ಇದ್ದಿದ್ದು ಪ್ರಜ್ವಲ್ ರೇವಣ್ಣ ಅವರು ಅರೆಸ್ಟ್ ಆಗಿರೋದು ರಾಜಕೀಯ ಪರಿಣಾಮ. ಇದು ಯಾರು ಪ್ರಪಂಚದಲ್ಲಿ ಯಾರೂ ಮಾಡ್ದಿರೋ ಕೆಲಸ ಏನು ಮಾಡಿಲ್ಲ. ಇದು ಒಂದೇ ಕೈಲಿ ಚಪ್ಪಾಳೆ ಆಗಲ್ಲ, ಎರಡು ಕೈಲೇ ಚಪ್ಪಾಳೆ ಆಗಿರೋದು. ಏನೋ ಅವ್ರ ಹೆಂಗಸುಗಳು ಅವ್ರ ಅಮಾಯಶಕ್ಕೆ, ಅವ್ರ ದುಡ್ಡಿಗೆ, ಅವರ ಅಧಿಕಾರಕ್ಕೆ, ಅವ್ರ ಕಾಂಟ್ರಾಕ್ಟ್ ಬಿಲ್ಗಳಿಗೆ ಏನೋ ಮಾಡಿದ್ರೆ ಪೇಪರ್ ಬರ್ತಾಯಿದೆ, ಟಿ ವಿಲಿ ಬರ್ತಾಯಿದೆ. ಇವತ್ತು ಏನೋ ಅವ್ರಿಗೆ ಇವತ್ತು ಕಂಪ್ಲೇಂಟ್ ಆಗಿರೋದು ಒಂದೇ 3 ಕಂಪ್ಲೇಂಟ್ ಆಗಿರೋದು ಅಷ್ಟೇ ಅವ್ರದ್ದು. ಆ ಕಂಪ್ಲೇಂಟು ಖಂಡಿತವಾಗಲೇ ಕೋರ್ಟಲ್ಲಿ ನಿಲ್ಲಲ್ಲ. ಅದು 7 ಲಕ್ಷದಂಗೆ ಹೋಗ್ಬಿಡ್ತಾ ಇದು. ಇದು ಖಂಡಿತವಾಗಲೂ 106 ಕೋಟಿ ಖರ್ಚು ಮಾಡಿ KGF ಪಿಕ್ಚರ್ ಯಾವ ಥರ ಸ್ಟೋರಿ ಇಲ್ವೋ ಇದನ್ನ ಆ ಥರ ಸ್ಟೋರಿ ಮಾಡಿ ಇವರು ಪ್ರಚಾರ ಮಾಡಿ ಚೆನ್ನಾಗಿ ಟಿ ವಿಗಳಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡಿದ್ದಾರೆ. ಇದನ್ನು ದೇವೇಗೌಡರ ಕುಟುಂಬಕ್ಕೆ ಖಂಡಿತ ಇದರಿಂದ ಏನೇನೂ ತೊಂದರೆ ಆಗಲ್ಲ. ಇನ್ನು ಒಕ್ಕಲಿಗರೆಲ್ಲ ಒಂದಾಗಿ ಇವತ್ತು ದೇವೇಗೌಡ ಕುಟುಂಬಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇನ್ನು ಇವತ್ತು DK ಶಿವಕುಮಾರ್ ವಿರೋಧ ಮಾಡ್ತಾ ಇದ್ದಾರೆ. SIT ತನಿಖೆಯಿಂದ ಏನೂ ಆಗಲ್ಲಮ್ಮ, ಶಿಕ್ಷೆ ಖಂಡಿತ ಆಗಲ್ಲಮ್ಮ. ನೋಡಿ 15 ಅವ್ರು ಬೇಲ್ ಸಿಗ್ತದೆ, ಈಚೆ ಬರ್ತಾರೆ. ಈ ಕೇಸು ವಾಶ್ ಔಟ್ ಆಗ್ಬಿಡ್ತದೆ ನೋಡಿ. ಇದು ಕೇಸ್ ಇಲ್ಲದೇ ಇಲ್ಲ, ಯಾಕಂದರೆ ಅವರೇ ಅತ್ಯಾಚಾರ ಮಾಡಿಲ್ವಲ್ಲ. ಅವ್ರಿಗೆ ಅತ್ಯಾಚಾರ ಮಾಡಿದ್ದೆ, ಅತ್ಯಾಚಾರ 5 ವರ್ಷದಿಂದ ಆಗಿರೋ ಕೇಸ್ ಇವತ್ತು ಕೇಸ್ ಬುಕ್ ಮಾಡಿದ್ರೆ ಯಾವ ಸಾಕ್ಷಿ ಇದೆ ಅವ್ರ ಹತ್ರ? ಇವತ್ತು ದುಡ್ಡು ಕೊಡ್ತಾರೆ, ಇನ್ನೊಬ್ಬರು ಪ್ರತಿಯೊಂದು ಹೇಳ್ತಾರೆ. ಅವ್ರು ದುಡ್ಡು ಹೆಂಗೆ ಕೊಟ್ಟು ಅವ್ರ ಹತ್ರ ಹೋಗಿದ್ದಾರೆ ಪ್ರಜ್ವಲ್ ರೇವಣ್ಣ ಹತ್ರ. ಇವತ್ತು ದುಡ್ಡು ಕೊಟ್ಟು ಇವತ್ತು ವಿರುದ್ಧ ಸಾಕ್ಷಿ ಹೇಳ್ತಾ ಇದ್ದಾರೆ. ಇದು ಖಂಡಿತ ನಿಲ್ಲ ಕೇಸ. ಇದು ಸಾಧಾರಣ ಮನುಷ್ಯ ನಮ್ಮಂತ ಥಿಂಕ್ ಮಾಡ್ತೀವಿ ಅಂದರೆ ಭಾರತದ ಪ್ರಧಾನಿ ಮಂತ್ರಿ ಆಗಿರೋರು ಅವ್ರಿಗೆ ಗೊತ್ತಿರಲ್ಲ ಏನಾಗ್ತದೆ ಏನಾಗ್ತಿದೆ ಅಂತ. ಅಷ್ಟಿಲ್ಲ ಈಜಿಲಿ ಕಳಿಸ್ಬಿಡ್ತಾರೆ ಅವನು ರೇವಣ್ಣವನ್ನು, ಪ್ರಜ್ವಲ್ ರೇವಣ್ಣನ. ಖಂಡಿತ ಇದಿಲ್ಲ ಕೇಸ್. ಇದು ಸುಮ್ಮನೆ ಪ್ರಚಾರಕ್ಕೋಸ್ಕರ ಅಷ್ಟೇ. ಇದು ದೇವೇಗೌಡರ ಕುಟುಂಬದ ಮೇಲೆ ವಿರುದ್ಧವಾಗಿ ಸಿದ್ದರಾಮಯ್ಯ, DK ಶಿವಕುಮಾರ್ ಮಾಡ್ತಾರೆ. ಇದು ತುಂಬ ಏನೋ ಆರೋಪ ಮಾಡ್ತಾಯಿದ್ದಾರೆ ಅವರು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಾಗಲ್ಲ. ನೋಡಿ MP ಎಲೆಕ್ಷನ್ಲಿ ಪ್ರಜ್ವಲ್ ರೇವಣ್ಣ ಅವರು ಸುಮಾರು 25,000 ರಿಂದ 50,000 ಓಟ್ನಲ್ಲಿ ಗೆಲ್ತಾರೆ ಅವರು. ಮರದಿ ಕಳಿಬೇಕಾರೆ ಇದು. ಯಾಕೆಂದರೆ ಅವ್ರು ಯಾರಿಗೇನು ತೊಂದರೆ ಕೊಟ್ಟಿಲ್ಲ, ಯಾರಿಗೇನು ಬಲಾತ್ಕಾರ ಮಾಡಿಲ್ಲ, ಯಾರ ಮೇಲೇನು ಮೋಸದ ಪಿಚಾತಿಯನ್ನು ಅನುಭವಿಸಿಲ್ಲ. ಅವರ ಪಾಲ್ಗೆ ಅವ್ರಿಗೆ ಬಂದಿದ್ದಾರೆ. ಅವ್ರು ಇಷ್ಟಪಟ್ಟು ಇಬ್ಬರು ಒಪ್ಪಂದದ ಮೇಲೆ ಆಗಿರೋದು. ಹಣಕ್ಕಾಗಾದರೂ, ಆಸೆಗಾದರೂ, ಆಕಾಂಕ್ಷೆಗಾದರೂ, ಏನಕ್ಕಾದರೂ ಅದು ಅವ್ರಿಗೆ ಸೇರಿದ್ದು. ಅದು ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋದೇನಿದೆ. ಅವ್ರಿಗೆಲ್ಲ ಕಾನೂನು ಇದೆ. ಕಾನೂನು ಪ್ರಕಾರ ಅವ್ರು ಮಾಡಿರೋ ತಪ್ಪಿಗೆ ಏನು ಶಿಕ್ಷೆ ಕೊಡಬೇಕು ಅದನ್ನ ಕಾನೂನು ಕೊಡುತ್ತೆ. ನಾವು ಏನೂ ಮಾಡೋಕ್ಕಲ್ಲ, ಸರ್ಕಾರನೂ ಏನೂ ಮಾಡೋಕ್ಕಾಗಲ್ಲ. ಕಾನೂನಿಗೆ ಯಾರೂ ದೊಡ್ಡವರಲ್ಲ, ಎಲ್ಲ ತಲೆ ಬಾಗಲೇಬೇಕು. ಮರಣದಂಡನೆಯೂ ಕೊಡ್ಬೋದು, ಇಲ್ಲ ಜೀವಾವಧಿ ಶಿಕ್ಷೆ ಕೊಡ್ಬೋದು, ಅದು ಕಾನೂನಿಗೆ ಬಿಟ್ಟದ್ದು. ತಪ್ಪು ಸರಿ ಅಂತ ನಾವೇನು ಹೇಳೋಕ್ಕಾಗುತ್ತೆ. ಅವರ ನಿರ್ಧಾರಗಳು, ಅವ್ರ ಕುಟುಂಬದ ವಿಚಾರಗಳು, ಸ್ನೇಹಿತರ ವಿಚಾರ ಅವ್ರು ಹೋರಾಡ್ತಾರೆ. ಕಾನೂನು ಚೌಕಟ್ಟಲ್ಲಿ ಇದೆ, ಕಾನೂನು ಚೌಕಟ್ಟು ಹೋರಾಡ್ತಾರೆ ಬಿಡಿ. ಅದು ನಮ್ಮ ಕೈಯಲ್ಲಿ ನಿರೀಕ್ಷೆ ಇಲ್ಲ ಮೇಡಮ್. ಅದು ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ, ತಪ್ಪು ಮಾಡಿಲ್ಲ ಆಗಲ್ಲ. ಟೂರ್ ಹೋಗಿರ್ಬೋದು, ಎಲೆಕ್ಷನ್ ಟಯರ್ಡ್ ಆಗಿತ್ತು, ರೆಸ್ಟ್ ಹೋಗಿರ್ಬೋದು. ಅದೆಲ್ಲ ರಾಜಕಾರಣಿಗಳು ಮಾಡುವಂಥದ್ದೇ. ಟೂರ್ ಹೋಗೋದಿದೆಯಲ್ಲ, ಎಲೆಕ್ಷನ್ ಆದ ಮಾರನಾಗೆ ಎಲ್ಲ ಹೋಗೋದೇ ಫಾರ್ಮ್ ಹೌಸು, ಟೂರು, ರೆಸಾರ್ಟ್ಗೆ ಹೋಗೋದು ರಾಜಕಾರಣಿಗಳು. ಇದೇನು ದೊಡ್ಡ ಹೊಸ ವಿಚಾರ ಏನಲ್ಲ. ಅದು ದೇವೇಗೌಡರ ಕೊಡುಗೆ ಎಷ್ಟಿದೆ, ಕುಮಾರಸ್ವಾಮಿ ಅವ್ರ ಕೊಡುಗೆ ಎಷ್ಟಿದೆ, ಅದ್ರ ಬಗ್ಗೆ ಜನ ಅರ್ಥ ಮಾಡ್ಕೋಬೇಕು. ಯಾರೋ ಒಬ್ಬ ತಪ್ಪು ಮಾಡೋ ಫ್ಯಾಮಿಲಿ ಅಂದ್ಬಿಟ್ಟು ಎಲ್ಲರೂ ತಪ್ಪು ಮಾಡಿದರೆ ಅಂತ ಹೇಳೋಕ್ಕಾಗಲ್ಲ. ರಾಜಕಾರಣ ಆದಮೇಲೆ ಇವೆಲ್ಲ ಇದ್ದೇ ಇರುತ್ತಲ್ವ. ಪ್ರಜ್ವಲ್ ರೇವಣ್ಣ ಅವರು ಇವಾಗ ಅರೆಸ್ಟ್ ಆಗಿದ್ದಾರೆ. ಈಗ ಕಾನೂನು ಪ್ರಕಾರ ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ನಾವು ಹೇಳಿದ್ರೆ, ಅವ್ರ ತಪ್ಪೇನಾದರೂ ಸಾಬೀತಾದರೆ ಕಾನೂನು ಪ್ರಕಾರ ಆ ತಪ್ಪಿಗೆ ಏನು ಶಿಕ್ಷೆ ಇದೆಯೋ ಆ ಶಿಕ್ಷೆ ಅವ್ರಿಗಾಗಲಿ. ಅವರು ಸ್ವಲ್ಪ ಡಿಪ್ರೆಷನಲ್ಲಿದ್ದರು, ಹಾಗೆ ಹೇಗೆ ಅಂತೇನೋ ಮಾಧ್ಯಮದ ಮೂಲಕ ಹೇಳಿದ್ದಾರೆ ಅವರು. ಬಟ್ ಈಗ ಬಂದಿದ್ದಾರೆ. ಬಟ್ ಅವ್ರು ಯಾಕೆ ತಲೆಮರೆಸ್ಕೊಂಡು, ಅದೇ ಇದೆಲ್ಲನೂ SIT ಅವರು ಸಂಪೂರ್ಣವಾಗಿ ಇದನ್ನು ಒಳ್ಳೆಯ ರೀತಿಯಲ್ಲಿ ತನಿಖೆ ಮಾಡಿ ಅವ್ರು ಯಾಕೆ ಹೋದರು, ಕಾರಣ ಏನು ಅವ್ರು ಹೋಗೋಕ್ಕೆ, ಅದಂತೆಲ್ಲ ಸಂಪೂರ್ಣವಾಗಿ ಅವ್ರು ತನಿಖೆ ಮಾಡಿ ಅದೆಲ್ಲ ಮಾಹಿತಿ ಪಡೆದು ಆಮೇಲೆ ಅದು ಅವರು ತಪ್ಪೇ ಮಾಡಿದ್ದಾರೆ ಅಂತ ಸಾಬೀತಾದರೆ ನಮ್ಮ ಕಾನೂನು ಪ್ರಕಾರ ಅವ್ರಿಗೆ ಏನು ಶಿಕ್ಷೆ, ಆ ಒಂದು ತಪ್ಪಿಗೆ ಏನು ಶಿಕ್ಷೆ ಇದೆಯೋ ಆ ಶಿಕ್ಷೆ ವಿಧಿಸಲಿ. ಈಗ ಭವಾನಿ ರೇವಣ್ಣ ಅವ್ರನ್ನೂ SIT ಅವರು ಇವಾಗ ಕರೆದಿದ್ದಾರೆ. ಸೊ ಅವ್ರದ್ದು ಯಾವುದೋ ಒಂದು ಹೆಂಗಸಿನ ಕಿಡ್ನ್ಯಾಪ್ ಇದು ಪ್ರಕರಣದಲ್ಲಿ ಅವರು ಇದ್ದಾರೆ ಅಂತಿದೆ. ಅದೇ ಇದೆಲ್ಲ ಏನಂದರೆ ಇದು ಅವರು ನಿಜವಾಗ್ಲೂ ಮಾಡಿದಾರಾ, ಇಲ್ಲಾಂದರೆ ಒಂದು ರಾಜಕೀಯದ ಕುತಂತ್ರನ ಎಲ್ಲ ಏನೋ ಇರ್ಬೋದು ಇದು. ಅದೇ ಇದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಿಷ್ಪಕ್ಷವಾಗಿ ಇವರು SIT ತನಿಖೆ ಮಾಡಿ ಅವ್ರು ನಿಜವಾಗ್ಲೂ ಅವರೆಲ್ಲ ತಪ್ಪೇ ಮಾಡಿದರೆ ಅವ್ರಿಗೆ ಯಾವುದೇ ರೀತಿ ಅವ್ರಿಗೆ ಒಂದು ರಿಲೀಫ್ ಕೊಡಬಾರ್ದು. ನಾರ್ಮಲ್ ಒಬ್ಬ ಕಾಮನ್ ಮ್ಯಾನ್ ಏನು ತಪ್ಪು ಮಾಡಿ ಅವ್ನಿಗೆ ಏನು ಶಿಕ್ಷೆ ಆಗುತ್ತೋ ಅದೇ ರೀತಿ ಇವ್ರಿಗೂ ಶಿಕ್ಷೆ ವಿಧಿಸ್ಬೇಕು. ಪಾಪ ಈ ಪಕ್ಷ ನಾವು ನೋಡ್ದಂಗೆ ಇದನ್ನು ದೇವೇಗೌಡರು ಪಾಪ ಆ್ಯಕ್ಚುಲಿ ಇದನ್ನೆಲ್ಲ ಬೆಳೆಸಿ ಅವರೆಲ್ಲ ಮಾಡ್ಕೊಂಡು ಬಂದಿರೋದು.
ಪಕ್ಷಕ್ಕೆ ಇದರಿಂದ ಹೌದು ಖಂಡಿತ ಪಕ್ಷಕ್ಕೂ ಇದರಿಂದ ಒಂದು ರೀತಿ ಒಂದು ಕೆಟ್ಟ ಅಭಿಪ್ರಾಯ ಬರುತ್ತೆ ಜನಗಳಿಗೆ. ಯಾಕಂದರೆ ಈ ಒಂದು ಪಕ್ಷದಿಂದ ಅದು ದೇವೇಗೌಡರು ಇದನ್ನು ಕಟ್ಟಿ ಬೆಳೆಸಿ ಎಲ್ಲ ಮಾಡ್ಕೊಂಡು ಬಂದಿರೋದ್ರಿಂದ ಈ ಪಕ್ಷಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಹೊಡೆತ ಬೀಳ್ಬೋದು ಅಂತ ಅನಿಸುತ್ತೆ. ದಿಸ್ ಈಸ್ ಫಾಲ್ಸ್ ಕಂಪ್ಲೇಂಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ 376 ಅಫೆನ್ಸು ಒಬ್ಬನ ಮೇಲೆ ಆರೋಪ ಮಾಡಿದಾಗ ಪೊಲೀಸರು ಅದಕ್ಕೆ ರಿಲಿವೆಂಟ್ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. 164 ಸ್ಟೇಟ್ಮೆಂಟು ಇಮಿಡಿಯೇಟಾಗಿ ಕೊಡಬೇಕಾಗತ್ತೆ. ಈಗ ಇದು ಏನೋ ಹೇಳ್ತಾರಲ್ಲ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಅಂತ, ಆ ರೀತಿ ಆಗ್ತಾಯಿದೆ ಅಂತ ನನ್ನ ಒಂದು ಅನಿಸಿಕೆ. CRPC IPCನಲ್ಲಿ SITನವರು ವೈಲೇಷನ್ ಮಾಡ್ತಾಯಿದ್ದಾರೆ. ಒಬ್ಬ ರಾಜಕೀಯ ದುರುಪಯೋಗ ಇದನ್ನು ಪಡಿಸ್ಕೊಳ್ತಾ ಇದ್ದಾರೆ ಅಂತ ನನ್ನೊಂದು ಒಪಿನಿಯನ್ನು. ವಿದೇಶದಲ್ಲಿ ಬೇರೆದಕ್ಕೆ ಹೋಗಿರ್ಬೋದಲ್ವಾ? ಏಕೆಂದರೆ ಬೇರೆ ಈಗ ಈಸ್ ಒನ್ ಆಫ್ ದಿ ರನ್ನಿಂಗ್ MP ಅವರು ಬೇರೆ ಉದ್ದೇಶಕ್ಕೆ ಹೋಗಿರ್ಬೋದಲ್ವಾ? ಈಗ ವಾಟ್ ಈಸ್ ದಿ ಇಂಗ್ರೀಡಿಯೆಂಟ್ಸ್ ಆಫ್ ದಿ 376? ಒಬ್ಬ ನಿರಪರಾಧಿನ 376 ಸಿಕ್ಕಾಕ್ಸೋದು, ಒಬ್ಬ ಪೆನ್ ಡ್ರೈವ್ ಇದೆ, ಅದಿದೆ ಇದಿದೆ ಅಂತ SITನವರು SIT ಈಗ ಆ ಇನ್ಸಿಡೆಂಟ್ ಆದಾಗ SIT ರಚನೆನೇ ಆಗಿರಲಿಲ್ಲ ನನಗೆ. ಏಕೆಂದರೆ ಸ್ವಲ್ಪ ನಾನು ಅದನ್ನು ತಿಳ್ಕೊಂಡಿದ್ದೀನಿ, ಆದರೂ ಒಬ್ಬ ವಕೀಲನಾಗಿ. ಆದರೂ ಕೂಡ 376 ಒಂದು ರೇಪ್ ಆದಾಗ ಒಂದು ಹೆಣ್ಣು ಮೇಲೆ ವಿತಿನ್ 24 ಅವರ್ಸ್ನಲ್ಲಿ ಮೆಡಿಕಲ್ ಮಾಡಿಸ್ಬೇಕು. ಆವಾಗ ರೇಪ್ ಸಿಂಪ್ಟಮ್ಸು ಕಾಣಿಸ್ಕೊಳ್ಳೋದು ಅಲ್ವಾ? ಸೊ ಅದು ಇಲ್ಲದಿರ ಯಾವಾಗೋ ಆಗಿರೋದಂತಂದು ಈಗ ಅದನ್ನು ಮನೆಯಲ್ಲಿರೋ ಅದು ಅವ್ರ ರಿಲೇಷನ್ ಬೇರೆ, ಅವರು ಮನೆಯಿಂದ ಕೆಲಸ ಮಾಡೋರು ಒಂದು ಹೆಣ್ಣು ಮೇಲೆ ಈ ಥರ ದುರುಪಯೋಗ ರಾಜಕೀಯ ಉದ್ದೇಶದಿಂದ ಮಾಡೋದು, ಒಬ್ಬ MP ಇಂಥದ್ರಲ್ಲಿ ಸಿಕ್ಕಾಕ್ಸೋದು ಅದು ಒಳ್ಳೇದಲ್ಲ ಅನ್ಸುತ್ತೆ ನನಗೆ. ಅಂದ್ರೆ ಸರ್ ಎಲ್ಲ ವೈರಲ್ ಕೂಡ ಆಗಿರುವಂಥದ್ದು, ಅವರು ದೌರ್ಜನ್ಯಕ್ಕೆ ಒಳಗಾದವರು ಕಂಪ್ಲೇಂಟ್ ಕೂಡ. ಮೇಡಮ್ ಅದು ನೋಡಿ, ಅದು 164 ಸ್ಟೇಟ್ಮೆಂಟ್ ಯಾವಾಗ ಮಾಡ್ಕೊಳ್ತಾರೆ SITನವರು? ಯಾವುದೋ ಆದಮೇಲೆ 6 ತಿಂಗಳಾದಮೇಲೆ. ಈಗ ಚಿತ್ರದುರ್ಗ ಮುರುಘರಾಜೇಂದ್ರ ಮಠದ ತಗೊಳ್ಳಿ, ಆ ಕೇಸ್ಗೂ ಟ್ಯಾಲಿ ಮಾಡಿ ನೋಡೋಣ. ಹಂಗಿದ್ರೆ ಅವ್ರಿಗೆ 3 ಜನ ಹೆಣ್ಣು ಮಕ್ಕಳು ಕಂಪ್ಲೇಂಟ್ ಕೊಟ್ಟರು ಮುರುಘರಾಜೇಂದ್ರ ಸ್ವಾಮಿಗಳ ಮೇಲೆ. ಅವ್ರನ್ನ ಯಾಕೆ ನೀವು ಜೈಲಿಂದ ಬಿಡುಗಡೆ ಮಾಡಿಸಿರಿ? ಅವಾಗ ಯಾಕೆ SIT ರಚನೆ ಮಾಡಿಲ್ಲ? ಅವಾಗ ಕಾಂಗ್ರೆಸ್ ಗೌರ್ಮೆಂಟ್ BJP ಗೌರ್ಮೆಂಟ್ ಇತ್ತಲ್ಲ ಅವಾಗ. ಈಗ ಕಾಂಗ್ರೆಸ್ ಗೌರ್ಮೆಂಟು ತಪ್ಪಲ್ವಾ ಹೇಳೋದು ನಾನು ಅಲ್ವಾ? ಯಾರು ಹೇಳಿದ್ದು ನಿಮಗೆ? ಮುರುಘರಾಜೇಂದ್ರ ಸ್ವಾಮಿ ಬಂದಾಯಿತು. ಈಗ ಅದಾದಮೇಲೆ ಈಗ ನಾನು ಹೇಳೋದೇನು, 376 ಇದರಲ್ಲಿ ಈಗ ಅವ್ರ ತಂದೆನ ಕಿಡ್ನಾಪ್ ಕೇಸಲ್ಲಿ ಸಿಕ್ಕಾಕ್ಸ್ಕೊಂಡ್ರು, ತಂದೆ ರಿಲೀಸ್ ಆದರು. ಈಗ ಇವ್ರನ್ನ ಲುಕ್ಔಟ್ ನೋಟಿಸ್ ಕೊಟ್ಟು ಅಲ್ಲಿಂದ ಎಳ್ಕೊಂಬರೋದು, ಅವ್ರ ಮೇಲೆ 376 ಹಾಕೋದು ಈಸ್ ನಾಟ್ ಎ ವೇ ಆಫ್ ಇನ್ವೆಸ್ಟಿಗೇಷನ್, ವೇ ಆಫ್ CRPC IPC. ನನ್ನ ಮನಸ್ಸಿಗೆ ಇದು ಟೋಟಲಿ ಇದನ್ನು ರಾಜಕೀಯ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ ನನ್ನ ಒಂದು ನಂಬಿಕೆ ಮೇಡಮ್. ಓಕೆ, ಅಂದರೆ ಈಗ ತನಿಖೆ ಆದಮೇಲೆ ಏನು ಯಾವ ರೀತಿ ಇದಾಗ್ಬೋದು? ವಾಟ್ ಇಸ್ ಸಿ ಲೆಟ್ ಅಸ್ ಸಿ. ಈಗ ಅದಕ್ಕೆ ಕಾನೂನು ವ್ಯವಸ್ಥೆಯಲ್ಲಿ ಏನೇನು ಶಿಕ್ಷೆ ಆಗುತ್ತೆ. ಬಟ್ ಜುಡಿಷಿಯರಿಗೆ ಏನು ಬೇಕು, ಮಾನ್ಯ ನ್ಯಾಯಮೂರ್ತಿಗಳಿಗೆ ಏನು ಬೇಕು, ರಿಲಿವೆಂಟ್ ಡಾಕ್ಯುಮೆಂಟ್ಸ್ ಬೇಕು. ರೇಪ್ ಸಿಂಪ್ಟಮ್ಸ್ ರೇಪ್ ಆಗಿದೆಯಾ ಇಲ್ವಾ ಅಂತ. ಈಗ SIT ಒಂದು ಫೋರ್ಸಬಲಿಂದ 164 ಸ್ಟೇಟ್ಮೆಂಟ್ ಆಗಿದೆ ಅಂತ ನಾನು ಹೇಳ್ತೀನಿ. ಅದು ಮಾನ್ಯ ನ್ಯಾಯಮೂರ್ತಿಗಳು ಯಾವ ರೀತಿ ಅದನ್ನು ಕನ್ಸಿಡರ್ ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ. ಬಟ್ ಇದು ಟೋಟ್ಲಿ SITನವರು ಒಂದು ರಾಜಕೀಯ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದಾರೆ ಅಂತ. ಈಗ ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅವ್ನು ಹೇಳ್ಕೊಂಬನ್ನಿ ಅಂತ. ಮೊನ್ನೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಅವ್ರನ್ನ ಲುಕ್ಔಟ್ ನೋಟಿಸ್ ಕೊಡಿ ಅಂತ. ನೋಡಿ, ಆರೋಪಿಗೆ ಡಿಫ್ರೆಂಟ್ ಎಷ್ಟಿದೆ. ಪೊಲೀಸವರು ಆಗಲಿ SIT ರಚನೆ ಮಾಡೋದು, ಯಾವಾಗ SIT ರಚನೆ ಮಾಡ್ತಾರೆ ತಾವು ಗಮನ ನೋಡಿ. ಅದು ಯಾವಾಗ ಇನ್ಸ್ಟೆಂಟ್ ಆಗಿರೋದು? SIT ರಚನೆ ಯಾವಾಗ ಮಾಡ್ತಾರೆ? ಇದಕ್ಕೋದಕ್ಕೆ ಟ್ಯಾಲಿನೇ ಆಗಲ್ಲ. ಆಮೇಲೆ ರೇಪ್ ಆಗಿದ್ದವಾಗ ಅದನ್ನು ಏನು ಮೆಡಿಕಲ್ ರಿಪೋರ್ಟೇ ಕಲೆಕ್ಟ್ ಮಾಡ್ಕೊಂಡಿಲ್ಲ ಇರ್ಬೋದು. ದಿಸ್ ಇಸ್ ಟೇಕನ್ ಫೋರ್ಸಬಲಿ ವಾಲಂಟರಿ ಸ್ಟೇಟ್ಮೆಂಟ್ ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್. ಯಾವುದು 164 ಸ್ಟೇಟ್ಮೆಂಟ್. ಆ 164 ಸ್ಟೇಟ್ಮೆಂಟು SIT ಫೋರ್ಸಬಲಿ ತಗೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ. ಹೌದಲ್ವಾ? ಲೆಟಸ್ ಈಗ ಇವರು ಅದೇ ಒಂದು ಮುಗ್ಧ ಹೆಣ್ಣು, ಆ ಹೆಣ್ಣು ಮಗು ಬಂದು ಮಾನ್ಯ ನ್ಯಾಯಾಲಯದಲ್ಲಿ ಏನು ನಡೆದಿಲ್ಲ ಅಂತ ಹೇಳ್ಬೋದು ನಾಳೆ ಬೆಳಗ್ಗೆ. ಈಗ ರೇಣುಕಾಚಾರ್ಯ ಕೇಸ್ ತಗೊಳ್ಳಿ, ಏನಾಯಿತು? ಜಯಲಕ್ಷ್ಮಿ ಕೇಸ್ ತಗೊಳ್ಳಿ, ರೇಣುಕಾಚಾರ್ಯ ಕೇಸ್ ತಗೊಳ್ಳಿ. ಇವ್ರದೆಲ್ಲ ಇದು ರಾಜಕೀಯ ಉದ್ದೇಶ ಅಂತ ನಾನು ಹೇಳ್ತೀನಿ ಮೇಡಮ್. ಬಂದಿರೋದು ಲೇಟು, ಬಂದಿರೋದು ತಪ್ಪಿದೆ. ಕೋರ್ಟ್ ಈಗ ಏನು ಡಿಸಿಷನ್ ತಗೊಳ್ಳಿ. ಜನ ಎಲ್ಲ ಪಬ್ಲಿಕ್ಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವನಿಗೆ ಶಿಕ್ಷೆ ತಪ್ಪಿಸಬಾರ್ದು ಅಂತ, ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಅವನಿಗೆ ಒಳ್ಳೆ ಕಠಿಣವಾದ ಶಿಕ್ಷೆ ಕೊಡಲಿ ಅಂತ ಎಲ್ಲರ ಪರವಾಗೂ ಕೇಳ್ಕೊತಾ ಇದ್ದೀವಿ. ಯಾವ ರೀತಿಯಲ್ಲಿ ಆಗಲಿ ಶಿಕ್ಷೆ ಅಂದರೆ ಒಟ್ಟಿಗೆ ಸಾಮಾನ್ಯ ಬೇರೆ, ಇದು ರಾಜಕಾರಣಿ ಆಗಲಿ ಕೋರ್ಟ್ ನ್ಯಾಯಾಲಯ ಅಂದಮೇಲೆ ಎಲ್ಲರಿಗೂ ಒಂದೇ ಥರ ಅಲ್ವಾ? ಅದೇ ಥರ ಎಲ್ಲರಿಗೂ ಏನು ನ್ಯಾಯ ಸಿಗುತ್ತೋ ಅದೇ ಥರ ಇವ್ರಿಗೂ ಶಿಕ್ಷೆ ಆಗಲೇಬೇಕು. ಕೋರ್ಟು ಅವನಿಗೆ ಜೀವಾವಧಿ ಶಿಕ್ಷೆನಾರು ಕೊಡಲಿ, ಇಲ್ಲ ಒಟ್ಟಿಗೆ ಒಂದು ಜನಕ್ಕೆ ಎಚ್ಚರ ಆಗೋಂಥದ್ದು ಒಂದು ಶಿಕ್ಷೆ ಕೊಡಲಿ ಅಂತ ಹೇಳ್ತಾ ಇರೋದು. ಕೆಲವೊಬ್ರು ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಈ ಥರ ಸುಳ್ಳು ಹೇಳೋದಿದ್ರೆ ಈಗ ಎಲ್ಲ ಹೆಂಗಸರುಗಳು ಮುಂದೆ ಬಂದು ಕಂಪ್ಲೇಂಟ್ ಮಾಡಿದಾರಲ್ಲ,
ಸುಮ್ಮನೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಈಗೆಲ್ಲ ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದಾರೆ, ನೋಡೋಣ ಕೋರ್ಟ್ ಏನು ತಗೊಳುತ್ತೆ ಡಿಸಿಷನ್ ನೋಡೋಣ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಜನರು ಆದೇಶವನ್ನ ನೀಡ್ತಾ ಇದ್ದಾರೆ. ಹಾಗೆ ಇನ್ನೂ ಕೆಲವರು ಕೂಡ ಚರ್ಚೆ ಆಗಬೇಕು, ಜೊತೆಗೆ ಇದರ ಬಗ್ಗೆ ಇನ್ನೂ ಕೂಡ ಜಾಸ್ತಿ ಆದಂತಹ ಮಾಹಿತಿ ಜನಗಳಿಗೆ ಬೇಕು. ಯಾಕಂತಂದ್ರೆ ಸುಳ್ಳು ಕೂಡ ಇರಬಹುದು ಅನ್ನುವಂತಹ ವಿಚಾರವನ್ನ ಕೂಡ ಹೇಳ್ತಾ ಇದ್ದಾರೆ. ಯಾರೋ ಒಂದು ರಾಜಕೀಯ ಏನು ದೃಷ್ಟಿಯಿಂದ ಅಥವಾ ರಾಜಕೀಯದ ಒಂದು ವಿಚಾರವಾಗಿ ಈ ಒಂದು ಸುದ್ದಿಯನ್ನ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ನೋಡೋಣ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾವ ರೀತಿಯಾಗಿ ಶಿಕ್ಷೆ ಆಗುತ್ತೆ, ಜೊತೆಗೆ ಸರ್ಕಾರ ಇದರ ಬಗ್ಗೆ ಯಾವ ರೀತಿಯಾಗಿ ಗಮನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ನೀವು ಕಮೆಂಟ್ ಮೂಲಕ ಮುಕ್ತವಾಗಿ ತಿಳಿಸಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆ ವಾಣಿ.